ದುಡ್ಡಿನ ಬೆಲೆ ಗೊತ್ತಾಗಬೇಕಲ್ವಾ. ಒಂದು ಫ್ಯಾಮಿಲಿ ಇತ್ತು. ಫ್ಯಾಮಿಲಿಯಲ್ಲಿ ಒಬ್ಬ ಮಗ ಇದ್ದ. ಅವನಿಗೆ ಒಂದು 18-20 ವರ್ಷ. ಗುಂಡಾಡಿ ಗುಂಡ, ಕೆಲಸಕ್ಕೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಊಟ ಮಾಡೋದು, ತಿನ್ನೋದು, ಮಲಗೋದು, ಇಷ್ಟೇ ಮಾಡ್ಕೊಂಡಿದ್ದ. ಅಪ್ಪ ನೋಡಿ ನೋಡಿ ಬೇಜಾರಾಗೋಯ್ತು, ಮಗ ಏನು ಹಿಂಗಿದ್ದಾನಲ್ಲ ಅಂತೇಳಿ. ಒಂದು ದಿವಸ ಅಪ್ಪ ಮಗನ ಹತ್ರ ಕರೆದು, ಬರೋ ಇಲ್ಲಿ ತೊಗೊಳ್ಳೋ, ಈ 50 ರೂಪಾಯಿ ತೊಗೊಂಡೋಗಿ ಬಾವಿಗೆ ಹಾಕ್ಬಿಟ್ಟು ಬಾ ಅಂತಾನೆ. ಮಗ ತೊಗೊಂಡೋಗಿ ಬಾವಿಗೆ ಹಾಕ್ಬಿಟ್ಟು ಬರ್ತಾನೆ. 2ನೇ ದಿವಸ ತಿರ್ಗಾ ಮಗನ ಹತ್ರ ಕರೆದ್ಬಿಟ್ಟು, ಈ 50 ರೂಪಾಯಿ ತೊಗೊಳ್ಳೋ, ಬಾವಿಗೆ ಹಾಕ್ಬಿಟ್ಟು ಬಾರೋ ಅಂತಾನೆ. ಹೋಗಿ ಹಾಕ್ಬಿಟ್ಟು ಬರ್ತಾನೆ. 3ನೇ ದಿವಸನೂ ಬರೋ ಇಲ್ಲಿ ತೊಗೊಳ್ಳೋ 50 ರೂಪಾಯಿ, ಇದನ್ನು ಬಾವಿಗೆ ಹಾಕ್ಬಿಟ್ಟು ಬಾ. ಹೋಗಿ ಬಾವಿಗೆ ಹಾಕ್ಬಿಟ್ಟು ಬರ್ತಾನೆ. ಯಥಾ ಪ್ರಕಾರ ಹೀಗೆ 1 ವಾರ 50 ರೂಪಾಯಿ ಬಾವಿಗೆ ಹಾಕ್ತಾನೆ ಇರ್ತಾನೆ ಮಗ. ಸರಿ, 1 ವಾರ ನಂತರ ಅಪ್ಪನಿಗೆ ಸಿಟ್ಟು ಬರುತ್ತೆ. ಅಪ್ಪ ಇದ್ದಕ್ಕಿದ್ದಂಗೆ ಸೀರಿಯಸ್ ಆಗ್ತಾನೆ. ನಾನು ನಮ್ಮ ಮಗನೇ, ನಾಳೆಯಿಂದ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದ್ರೆ ಮನೆಯಲ್ಲಿ ನಿನಗೆ ಊಟ ಮನೆಗೆ ಸೇರಿಸೋದು, ಇಲ್ಲಾಂದರೆ ನಿಂಗೆ ಮನೆಗೆ ಸೇರಿಸೋದಿಲ್ಲ, ಊಟ ಹಾಕೋದಿಲ್ಲ ಅಂತ ಹೇಳ್ತಾರೆ. ಏನಪ್ಪ ಇದ್ದಕ್ಕಿದ್ದಂಗೆ ಅಪ್ಪ ಹಿಂಗನ್ಬಿಟ್ರಲ್ಲ ಅಂತ ಅವನಿಗೆ ಒಂಥರ ಗಾಬರಿ ಆಗುತ್ತೆ. ಸರಿ, ಏನು ಮಾಡೋಕ್ಕಾಗುತ್ತೆ. ಮಾರನೇ ದಿವಸ ಕೆಲಸ ಹುಡ್ಕೊಂಡು ಹೋಗ್ತಾನೆ. ಈ ಬೆಂಗಳೂರು ಯಶವಂತಪುರದ ಹತ್ರ RMC ಯಾರ್ಡ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕೆಲಸ ಕೇಳ್ತಾನೆ. ಯಾರೂ ಕೆಲಸ ಕೊಡಲ್ಲ. ಕೊನೆಗೆ ಒಬ್ಬರು ಹೇಳ್ತಾರೆ, ಮೂಟೆ ಹೊರ್ತೀನೋ ಅಂತಾರೆ. ಹೊರ್ತೀನಿ ಸರ್ ಅಂತ. ಬಾ ಹಂಗಾರೆ. ಬೆಳಗ್ಗೆಯಿಂದ ಒರೆಸ್ತಾರೆ, ಮೂಟೆ ಒತ್ತು ಸುಸ್ತಾಗಿ ಸಾಯಂಕಾಲದವರೆಗೆ ಹೆಣ ಬಿದ್ದೋದಂಗೆ ಆಗಿರುತ್ತೆ. ಸರಿ, ಒಂದು 100 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಅದನ್ನು ಇಸ್ಕೊಂಡು ಮನೆಗೆ ಬರ್ತಾನೆ. ತೊಗೊಳ್ಳಿ ಅಪ್ಪ ತೊಗೊಳ್ಳಿ, ದುಡ್ಕೊಂಡು ಬಂದಿದ್ದೀನಿ, 100 ರೂಪಾಯಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡು ಆ 100 ರೂಪಾಯಿನ ಕೊಡ್ತಾನೆ ಅಪ್ಪನಿಗೆ. ಅಪ್ಪ ಅದನ್ನು ಇಸ್ಕೊಂಡು ಹಾಗೆ ವಾಪಸ್ ಮಗನಿಗೆ ಕೊಟ್ಬಿಟ್ಟು, ಇದನ್ನು ತೊಗೊಂಡೋಗಿ ಬಾವಿಗೆ ಹಾಕ್ಬಿಟ್ಟು ಬಾರೋ ಅಂತಾರೆ. ಯಾಕೆ ಹೇಳಿ, ಓಹೋ ಬಂದುಬಿಡಿ, ಎಷ್ಟು ಕಷ್ಟಪಟ್ಬಿಟ್ಟು ದುಡ್ದುಬಿಟ್ಟು ತೊಗೊಂಬಂದಿದ್ದೀನಿ ಗೊತ್ತಾ, ಬೆಳಗಿನ ಸಾಯಂಕಾಲದವರೆಗೆ ಮೂಟೆ ಹೊತ್ತಿದ್ದೀನಿ, 100 ರೂಪಾಯಿ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡೋಗಿ ಬಾವಿಗೆ ಹಾಕ್ಬಿಟ್ಟು ಬಾ ಅಂತಿರಲ್ಲ ನೀವು. ಬಂದ್ಬಿಡಿ. ನನ್ನ ಮಗನೇ, 1 ವಾರದಿಂದ 50 ರೂಪಾಯಿ ಕೊಟ್ಟು ಬಾವಿಗೆ ಹಾಕು ಅಂದರೆ ಯಾಕೆ ಅಪ್ಪ ಅಂತ ಒಂದು ಮಾತು ಕೇಳಲಿಲ್ಲ. ಯಾಕೆ ಹೇಳು? ಅದ್ರ ಬೆಲೆ ನಿನಗೆ ಗೊತ್ತಿಲ್ಲ. ಅದು ಅಪ್ಪನ ದುಡ್ಡು. ಇವತ್ತು ನಿನಗೆ ದುಡ್ಡಿನ ಬೆಲೆ ಗೊತ್ತಾಯ್ತಾ? ಬೆಳಗಿಂದ ಸಾಯಂಕಾಲದವರೆಗೆ ದುಡ್ದು 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದು ಅದನ್ನು ಬಾವಿಗೆ ಹಾಕು ಅಂದರೆ ಹಾಕಲ್ಲ ಅಂತಿದೀಯಾ. ಯಾಕೆ ಹೇಳು? ಅದು ದುಡ್ಡಲ್ವಾ, ಸಂಪಾದನೆ ಮಾಡಿದ್ದು. ಅದ್ರ ಬೆಲೆ ಗೊತ್ತಾಯ್ತಲ್ವಾ? ದುಡಿದ್ರೇ ಕಣೋ 1 ರೂಪಾಯಿ ಬೆಲೆನೂ ಗೊತ್ತಾಗೋದು.